ಆಕೆ ಸಣ್ಣ ವಯಸ್ಸಲ್ಲಿ ನನಗೆ ಪೀರಿಯಡ್ಸ್ ಬರುವಾಗ ನನ್ನ ತಾಯಿ ನನಗೆ ಅನ್ನ ಬೇಳೆ ತುಪ್ಪ ಕೊಡ್ತಾಯಿದ್ರು ತಿನ್ನೋದಕ್ಕೆ ಅನ್ನೋದು ಒಂದು ಕಾನ್ಸೆಪ್ಟ್ ಆಕೆ ಒಳಗಡೆ ಕೂತ್ಕೊಂಡ್ಬಿಟ್ರೆ ಅವಳು ಬೆಳೀತಾನೋ ಅದೇ ಆಹಾರ ಸೇವನೆ ಮಾಡ್ಕೊಂಡು ಹೋಗ್ತಾಳೆ. ಅದರಿಂದ ಅವಳು ಒಳ್ಳೆ ಸೈಕಲ್ ಆಗುತ್ತೆ, ಒಳ್ಳೆ ಪ್ರಾಜಿನಿ ಪಡಿತಾಳೆ, ಒಳ್ಳೆ ಮಕ್ಕಳು ಪಡಿತಾಳೆ. ಅದೇ ಆ ಮಗಳಿಗೂ ತಿಳಿಸ್ಕೊಡ್ತಾಳೆ. ಬಾರ್ಲಿ ಒಂದು ಸ್ವಲ್ಪ ಮುರಿದಿರೋ ಬಾರ್ಲಿ, ಹೆಸರು ಬೇಳೆ ಅನ್ನಕ್ಕೆ ಹಾಕ್ಬಿಟ್ಟು ಒಂದು ಪೊಂಗಲ್ ಥರ ಮಾಡಿ ಈಸಿಯಾಗಿ ಡೈಜೆಸ್ಟ್ ಆಗಬೇಕು. ಹಾಲು ಕೊಡಿ. ಅತಿ ಆಹಾರ ಕೊಡೋದು ಅಭ್ಯಾಸ ಮಾಡಬಾರ್ದು. ಬ್ಲೀಡಿಂಗ್ ಆಗ್ತದೆ ಪುಟ್ಟು, ಚಾಕ್ಲೇಟ್ ಬೇಕಾ, ಚಾಕ್ಲೇಟ್ ತಿನ್ನೋ, ಅಥವಾ ಐಸ್ ಕ್ರೀಮ್ ತೊಗೊತೀಯಾ, ಅದನ್ನು ಮಾಡಬಾರ್ದು. ಮನಸ್ಸಿಗೆ ಇಚ್ಛೆ ಪಟ್ಟಿರೋ ಆಹಾರ ಸೇವನೆ ಮಾಡೋಕ್ಕೆ ಹೋಗಬಾರ್ದು. ಓವರ್ ಈಟಿಂಗ್ ಮಾಡಬಾರ್ದು. ಈ ನಡುವೆ ಅದು ಇಮೋಷ್ನಲ್ ಈಟಿಂಗ್ ಅಂತ ಕರೀತಾರೆ. ನನಗೆ ಪೀರಿಯಡ್ಸ್ ಆಗ್ತದೆ, ಅದಕ್ಕೆ ನಾನು ಇಡೀ ಚಾಕ್ಲೇಟ್ ಬಾಕ್ಸೇ ತಿಂದು ಮುಗಿಸಿದೆ. ಅದು ಒಂದು ಟ್ರೆಂಡ್. ಅದು ನನಗೆ ಕೇಕ್ ತುಂಬ ಅನಿಸ್ತದೆ ತಿನ್ನೋಕ್ಕೆ, ನಾನು ಕೇಕ್ ತಿನ್ನಬೇಕು, ಅಥವಾ ನಾನು ಪಿಜ್ಜಾ ತಿನ್ನಬೇಕು ಅಂತ ತುಂಬ ಅನಿಸ್ತಾ ಇದೆ, ನನಗೆ ಪಿಜ್ಜಾ ಬೇಕು. ಈ ಆಹಾರ ಎಲ್ಲ ಏನು ಮಾಡಿಬಿಡುತ್ತೆ ಅಂದರೆ ಆ ನೆಕ್ಸ್ಟ್ ಫೇಸ್ ಬರುತ್ತೆ ನೋಡಿ, ಓವ್ಯುಲೇಟರಿ ಫೇಸ್ನ ಡಿಸ್ಟರ್ಬ್ ಮಾಡುತ್ತೆ. ಆಯುರ್ವೇದ ಅದಕ್ಕೆ ಹೇಳುತ್ತೆ ಕಮ್ಮಿ ಆಹಾರ ಸೇವನೆ ಮಾಡಿ. ಇವಾಗ ನೀವು 4 ಚಪಾತಿ ತಿಂತಾಯಿದ್ರಿ ಅಂದರೆ 3 ಚಪಾತಿ ಎನ್ಕರೇಜ್ ಮಾಡಿ ಆ ಮಗುಗೆ ತಿನ್ನೋದಕ್ಕೆ. ನೆಕ್ಸ್ಟ್ ಏನು ಅಂದರೆ ಫಿಸಿಕಲ್ ಆ್ಯಕ್ಟಿವಿಟಿ ಕಮ್ಮಿ ಮಾಡಬೇಕು. ಆಯುರ್ವೇದ ಏನು ಹೇಳುತ್ತೆ ನಾನು ಹೇಳ್ತೀನಿ. ಆ ಹುಡುಗಿ ಕಾಲು ಚಾಚ್ಕೊಂಡು ದರ್ಬೆ ಗ್ರಾಸ್ ಮೇಲೆ ಕೂತ್ಕೊಬೇಕು. ಹಳೆ ಕಾಲದಲ್ಲಿ ಆ ದರ್ಬೆ ಒಂದು ಡಿಸ್ಇನ್ಫೆಕ್ಟೆಂಟ್ ಥರ ನೋಡ್ತಾಯಿದ್ರು. ಪ್ಲಸ್ ಆವಾಗ ಪ್ಯಾಡ್ಸ್ ಇರಲಿಲ್ಲ, ಸೊ ಅದೊಂದು ಹೈಜೀನ್ ಪ್ರಿನ್ಸಿಪಲ್ಲು. ಆ ಹುಡುಗಿಗೆ ಅದ್ರ ಮೇಲೆ ಕೂಡಿಸ್ಬಿಟ್ರೆ ರಕ್ತ ಎಲ್ಲ ದರ್ಬೆ ಎಬ್ಸಾರ್ಬ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ಬೆಂಕಿ ಹಚ್ಚಿ ಅದನ್ನು ಇದು ಮಾಡಿಬಿಡೋದು. ಸೊ ಅದರಿಂದ ಏನಾಗುತ್ತೆ ಅಂದರೆ ಕಂಪ್ಲೀಟಾಗಿ ಇನ್ಫೆಕ್ಷನ್ ಕಂಟ್ರೋಲು ಆಗೋಯ್ತದು. ಪ್ಲಸ್ ಯಾವ ಥರದ ಅಬ್ಸ್ಟ್ರಕ್ಷನ್ ಇಲ್ಲ. ಅದಾಗದ ರಜಾ ಬರಲಿ, ಯಾಕಂದರೆ ವಾತ ಅದ್ರ ಗತಿ ಕೆಳಗಡೆ ಹೋಗ್ತಾ ಇರಬೇಕು. ಅದನ್ನು ತಡೆದು ಹಿಡಿಯೋದು, ಅದನ್ನು ಒಂದು ಕಡೆ ಕಲೆಕ್ಟ್ ಮಾಡಿ ಇಟ್ಕೊಳ್ಳೋದು, ಅದೆಲ್ಲ ಒಳ್ಳೆಯದಲ್ಲ. ಆಯುರ್ವೇದ ಇದು ಹೇಳುತ್ತೆ. ಮತ್ತೊಂದು ಏನು ಮಾಡ್ತಾಯಿದ್ರು ಅಂದರೆ ಜಾಸ್ತಿ ಆ ಹುಡುಗಿ ಬೇರೆ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗಬಾರ್ದು. ಯಾತಕ್ಕೆ? ಟೆನ್ಷನ್ ಬೇಡ. ಇವಾಗ ಹೆಂಗಸರು ಮೆನ್ಸ್ಟ್ರೇಷನ್ ಆಗೋವಾಗ ಪಾಪ ಆ ಹೆಂಗಸಿಗೆ ಆ ಬೆಳಗ್ಗೆ ನಾನು ಏನು ಅಡುಗೆ ಮಾಡಲಿ, ನನ್ನ ಮಕ್ಕಳಿಗೆ ಏನು ಸ್ಕೂಲಿಗೆ ಡಬ್ಬಿ ಕಟ್ ಕಳಿಸ್ಲಿ, ನಾನು ರಾತ್ರಿ ಏನು ಅಡುಗೆ ಮಾಡಬೇಕು, ನಾನು ಆಫೀಸು ಹೆಂಗೆ ಲಾಗಿನ್ ಆಗಲಿ, ಏನು ಕೆಲಸ ಮಾಡಲಿ, ಮಲ್ಟಿ ಡೈಮೆನ್ಷನಲ್ಲು. ಆ ಪಾಪ ಪೀರಿಯಡ್ಸ್ ಟೈಮಲ್ಲಿ ಹಾರ್ಮೋನಿನ ವೇರಿಯೇಷನ್ಸ್ ಆಗುವಾಗ ಈ ಟೆನ್ಷನ್ ಯಾತಕ್ಕೆ? ಅಮ್ಮ ನೀನೇನೂ ಮಾಡಬೇಡ, ಒಂದು ಕಡೆ ಕೂತ್ಕೊಂಡಿರು ಸಾಕು. ಅಡುಗೆ ಮನೆ ಎಂಟ್ರಿ ಇಲ್ಲ, ದೇವ್ರ ಮನೆ ಎಂಟ್ರಿ ಇಲ್ಲ. ಯಾತಕ್ಕೆ ಹೇಳೋದು ಅಂದರೆ ಸುಮ್ಮನೆ ಅನ್ನೆಸರಿ ಸೈಕಲಾಜಿಕಲ್ ಬರ್ಡನ್. ಹೆಂಗಸರಿಗೆ ಸೈಕಲಾಜಿಕಲ್ ಬರ್ಡನ್ ಇಂಪಾರ್ಟೆಂಟ್. ಇವಾಗ ಎಲ್ಲ ಈ ತುಂಬ ಜನ ಗ್ರೂಪ್ಸ್ ಬಂದುಬಿಟ್ಟಿದೆ. ಯಾತಕ್ಕೆ ಮೆನ್ಸ್ಟ್ರೇಷನ್ ಆಗೋ ಟೈಮಲ್ಲಿ ಅದು ಹೋಗಬಾರ್ದು, ಇದು ಹೋಗಬಾರ್ದು, ಹಾಗೆ ಹೀಗೆ ಅಂತೆಲ್ಲ ನಡೀತಾ ಇದೆ. ಇದಕ್ಕಿದೇ ಒಂದೇ ಕಾರಣ, ಸೈಕಲಾಜಿಕಲ್ ಸ್ಟ್ರೆಸ್ ಬೇಡ. ಇವಾಗ ಒಂದು ದೇವಸ್ಥಾನಕ್ಕೆ ಹೋಗ್ತೀರಾ ಅಂದರೆ ಮಡಿ ಮೈಲ್ಗೆ ಜಾಸ್ತಿ, ಅಲ್ಲಿ ಸ್ನಾನ ಮಾಡಿರಬೇಕು, ಒಂದು ಹೂ ಪೋಣಿಸಿರ್ಬೇಕು. ಹಳೆ ಕಾಲದಲ್ಲಿ ಹೂ ಪೋಣಿಸಿ ಒಂದು ಭಗವಂತಂಗೆ ಒಂದು ಹಾರ ರೆಡಿ ಮಾಡಬೇಕು, ಅಲ್ಲಿ ಹೋಗಿ ಒಂದು 8-10 ಸಲ ನಮಸ್ಕಾರ ಮಾಡಬೇಕು. ಅದೆಲ್ಲ ಮೆನ್ಸ್ಟ್ರೇಷನ್ ಟೈಮಲ್ಲಿ ಮಾಡಕೂಡ್ದು ಫಿಸಿಕಲ್ ಆಗಿ. ಯಾಕಂದರೆ ಯೂಟ್ರಸ್ ಮೇಲೆ ಪ್ರೆಷರ್ ಬೀಳುತ್ತೆ. ಇದೇ ಕಾರಣ ನಮ್ಮ ಆಯುರ್ವೇದ ಕೂಡ ಹೇಳುತ್ತೆ ಮೆನ್ಸ್ಟ್ರೇಷನ್ ಆಗೋ ಟೈಮಲ್ಲಿ ಜಾಸ್ತಿ ಫಿಸಿಕಲ್ ಆ್ಯಕ್ಟಿವಿಟೀಸ್ ಬೇಡ. ಹಳೆ ಕಾಲದಲ್ಲಿ ದೇವಸ್ಥಾನಗಳಿಗೆ ಮೆಟ್ಲುಗಳು ಇರ್ತಾಯಿತ್ತು, 100-200 ಮೆಟ್ಲುಗಳು. ಯಾರು ಮೆನ್ಸ್ಟ್ರೇಷನ್ ಟೈಮಲ್ಲಿ ಅದನ್ನು ಹತ್ತಿ ಇಳಿಯೋದು ಮಾಡೋದು? ಇಷ್ಟೇ ಕಾರಣ. ಯಾತಕ್ಕೆ ಅಡುಗೆ ಮನೆ ಎಂಟ್ರಿ ಆಗಬಾರ್ದು, ದೇವಸ್ಥಾನಕ್ಕೆ ಎಂಟ್ರಿ ಹೊಡಿಬಾರ್ದು? ಯಾತಕ್ಕಂದರೆ ಇದೇ ಒಂದು ಕಾರಣ. ಎರಡನೇದು ಹೈಜೀನ್ ಪ್ರಿನ್ಸಿಪಲ್ಲು. ಆಗಿನ ಕಾಲದಲ್ಲಿ ಪ್ಯಾಡ್ಸ್ಗಳಿರಲಿಲ್ಲ, ಎಲ್ಲ ಕಡೆ ಡ್ರಾಪ್ ಆಗೋದು. ಈಗಿನ ಕಾಲದಲ್ಲಿ ಪ್ಯಾಡ್ಸು ಇದೆಲ್ಲ ಇಲ್ಲ, ಅದರದ್ದು ಒಂದು ವಿಚಾರ. ಇನ್ನೊಂದು ಆಯುರ್ವೇದ ಏನು ಹೇಳುತ್ತೆ, ಈ ಟೈಮಲ್ಲಿ ಸ್ನಾನ ಮಾಡಕೂಡ್ದು ಅಂತ ಒಂದು ಆಯುರ್ವೇದ ಹೇಳುತ್ತೆ. ಸ್ನಾನ ಯಾತಕ್ಕೆ ಮಾಡೋ? ಹಳೆ ಕಾಲದಲ್ಲಿ ಬಾವಿ ಹತ್ರ, ಕೆರೆಯಲ್ಲಿ ಅಲ್ಲಿ ಇಲ್ಲಿ ಸ್ನಾನ ಮಾಡೋರು. ಅದು ಒಂಥರ ಹೈಜೀನ್ ಪ್ರಿನ್ಸಿಪಲ್ ಪ್ರಾಬ್ಲಮ್ ಆಗೋದು, ಅದಕ್ಕೆ ನಿಷೇಧಿಸ್ತಿದ್ದು. ಇವಾಗ ಸ್ಯಾನಿಟರಿ ಸಿಸ್ಟಮ್ಸ್ ಎಲ್ಲ ಬಂದಿದೆ ಮಾಡರ್ನ್ ಡೇಸಲ್ಲಿ. ಬಟ್ ಇನ್ನೊಂದು ರೀಸನ್ ನಾವು ನೋಡ್ಬೋದು. ಯಾತಕ್ಕಂದರೆ ಕೆಲವು ಸಲ ಹಾಟ್ ವಾಟರು, ಕೋಲ್ಡ್ ವಾಟರು, ಈ ಟೆಂಪ್ರೇಚರ್ ಫ್ಲಕ್ಚುಯೇಷನ್ಸಿಂದ ಹಾರ್ಮೋನ್ ವ್ಯತ್ಯಾಸಗಳು ಆಗಬಹುದು. ಇದು ಒಂದು ಕಾರಣ. ಸೊ ಆದಷ್ಟು ಎಣ್ಣೆ ಹಚ್ಚೋದು, ತುಂಬ ಸೋಪಲ್ಲಿ ತಿಕ್ಕೋದು, ಫಿಸಿಕಲ್ ಸ್ಟ್ರೇನ್ ಆಗುತ್ತೆ. ಸ್ನಾನ ಮಾಡಬಾರ್ದು ಅಂತ ಆಯುರ್ವೇದ ಹೇಳುತ್ತೆ ಆ 3 ದಿವಸ ಆ ಬ್ಲೀಡಿಂಗ್ ಆಗೋ ಟೈಮಲ್ಲಿ.